ಹುಬ್ಬಳ್ಳಿಯ ನಮ್ಮ ಕರಸೇವಕನ ಪೂಜಾರನ್ನ ಅರೆಸ್ಟ್ ಮಾಡಿ 32 ವರ್ಷದ ನಂತರ ಅರೆಸ್ಟ್ ಮಾಡಿ ರಾಜ್ಯ ಸರ್ಕಾರ ಒಂದು ಹುಚ್ಚು ಸರ್ಕಾರ. 32 ವರ್ಷದ ನಂತರ ಯಾವುದೋ ಒಂದು ಹಳೆ ಕೇಸನ್ನು ನಾವು ತಂದುಬಿಟ್ಟು ಅದ್ರ ಮುಖಾಂತರ ಒಬ್ಬ ಪೂಜಾರಿ ಏನಂತ ಒಬ್ಬ ಕರಸೇವಕನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಮೊಹಮ್ಮದ್ ಬಿನ್ ತೊಗಲಕ್ಕಿಂತನೂ ಕೂಡ ವಿಚಿತ್ರವಾದ ಸರ್ಕಾರ ಇದು. 600-800 ಅಲ್ಲಿ ಕೇಸ್ಗಳಿದ್ದಾವೆ. ಇದೊಂದೇ ಕೇಸ್ ಯಾಕೆ ತಗೊಂಡ್ರು ನಮಗೂ ಗೊತ್ತಿಲ್ಲ. FIR ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಪ್ರತಿಭಟನೆ ಮಾಡಿ ನಮ್ಮ ಕರಸೇವಕನ ಬಿಡುಗಡೆ ಮಾಡಬೇಕು ಮತ್ತು ಯಾರನ್ನು ಅರೆಸ್ಟ್ ಮಾಡಿರೋ ಪೊಲೀಸ್ ಅಧಿಕಾರಿ ಅವ್ರನ್ನ ಅಮಾನತಲ್ಲಿಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿ ನುಗ್ಗಂಥ ಪ್ರಯತ್ನ ನಡೆಸಿದ್ದೀವಿ. ನಾವೆಲ್ಲ ಕರಸೇವಕರು, ನಾನು ಭಾನುಪ್ರಕಾಶ್, ಚನ್ನಬಸಪ್ಪನವರು, ನಾವೆಲ್ಲರೂ ಕೂಡ ಅಲ್ಲಿ ಅಮಾಪ್ರಕಾಶ್ ನಾವೆಲ್ಲರೂ ಕೂಡ ಅಲ್ಲಿ ನುಗ್ಗಂಥ ಪ್ರಯತ್ನ ನಡೆಸಿದಾಗ ನಮ್ಮನ್ನು ಅರೆಸ್ಟ್ ಮಾಡಿ ಇವತ್ತು ಬಿಟ್ಟಿದ್ದಾರೆ. ಇದು ತಾತ್ಕಾಲಿಕವಾಗಿ ನಾವು ನಮ್ಮ ರಾಜ್ಯ ಸಮಿತಿ ಏನು ತೀರ್ಮಾನ ಮುಂದೆ ತಗೊಳುತ್ತೆ ಅಲ್ಲಿ ತನಕ ಕೂಡ ನಾವು ಶಾಂತವಾಗಿರ್ತೀವಿ. ಮುಂದಿನ ಹೋರಾಟವನ್ನು ನಾವು ಆದಷ್ಟು ಬೇಗ ಹೇಳ್ತೀವಿ. ಕೇಸ್ ಹಾಕಿದ್ರೆ ಹಾಕ್ಕೊಂಡ್ಲಿ, ನಮಗೇನು ಸಂಬಂಧ ಇಲ್ಲ. ಇಂಥ 100 ಕೇಸ್ ನಾವು ನೋಡಿದ್ದೀವಿ. ಈ ಥರ ಕೇಸ್ಗಳಿಗೆಂದು ಹೆದರಿಲ್ಲ ನಾವು. ಆದರೆ ಇವತ್ತು ಪ್ರಶ್ನೆ ಬಂದಿರೋದು, ರಾಜ್ಯ ಸರ್ಕಾರ ಇವತ್ತು ಅರ್ಥ ಮಾಡ್ಕೊಂಡಿರಬೇಕು. ನಿನ್ನೆ ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರ ಮಂದಿರವನ್ನು ಉದ್ಘಾಟನೆ ಮಾಡೋಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಒಬ್ಬ ಕಾರ್ಯಕರ್ತನ ಅರೆಸ್ಟ್ ಮಾಡಿದ್ದು ಒಂದು ಕಡೆ, ಮತ್ತೊಂದು ಕಡೆ ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರೋದು. ಹರಿಪ್ರಸಾದ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಇನ್ನೂ ನಮಗೆ ಅರ್ಥ ಆಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಗೋಧ್ರಾ ಮಾದರಿನಲ್ಲಿ ಕರ್ನಾಟಕದ ಆಗತ್ತೆ ಅನ್ನೋದು ನನಗೆ ಗೊತ್ತಿದೆ ಅಂದಮೇಲೆ ಅಂಥ ಭಯೋತ್ಪಾದಕನ ಯಾಕೆ ಇನ್ನೂ ಇವರು ಅರೆಸ್ಟ್ ಮಾಡಿಲ್ಲ? ಅವನು ಯಾಕೆ ಇನ್ನೂ ಜೈಲಿಗೆ ಕಳಿಸಿಲ್ಲ? ಕಾಂಗ್ರೆಸ್ಸು ಅಂತನಾ? ಅದಕ್ಕೋಸ್ಕರ ಹೇಳ್ತಿರೋದು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಒಂದು ರೀತಿ 10,000 ಕೋಟಿ ಮುಸಲ್ಮಾನರಿಗೆ ಕೊಡ್ತೀನಿ ಅಂತಂತಾರೆ, ಹಿಜಾಬನ್ನು ಹಾಕ್ಕೊಂಡೋಗಿ ಅಂತಂತಾರೆ. ಈ ರೀತಿ ಮುಸಲ್ಮಾನರು ಸಂತೃಪ್ತಿ ಪಡಿಸೋಂಥ ಅದಕ್ಕಲ್ಲಿ ಅವ್ರು ಪ್ರಯತ್ನ ಮಾಡಿದ್ರೆ ಇದು ಹಿಂದೂ ರಾಷ್ಟ್ರ ಆಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನ ಮರಿ ಯತೀಂದ್ರ ಹೇಳ್ತಾನೆ. ಇಂಥ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಕರ್ನಾಟಕ ರಾಜ್ಯದಿಂದ ತೊಲಗಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ನಿನ್ನೆ ಇವತ್ತು ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಕರಸೇವಕರು, ರಾಮಭಕ್ತರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಹಿಂದೂ ವಿರೋಧಿಯ ಈ ಧೋರಣೆಯನ್ನು ನೀವು ತಕ್ಷಣ ವಿಡ್ರಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಭಯದ ವಾತಾವರಣ, ಅವ್ರು ಏನೇ ಭಯದ ವಾತಾವರಣ ಮಾಡೋರು ನಾವೇನು ಭಯಪಡೋರು ಅಂತಾರಲ್ಲ, ಏನೂ ಆಗಲ್ಲ. ಆ ಸಂದರ್ಭದಲ್ಲೇ ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೋದಂಥ ಸಂದರ್ಭದಲ್ಲೇ, ಆ ಬಾಬರಿ ಮಸೀದಿಯ ಧ್ವಂಸ ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲೇ ನಮಗೇನು ಭಯ ಆಗಿಲ್ಲ. ಇವಾಗೆಂತ ಭಯ ರೀ? ಮಂದಿರ ಕಟ್ಟಾಗಿದೆ. ವಿಶ್ವ ನಾಯಕ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 22ನೇ ತಾರೀಕು ಒಂದು ರಾಷ್ಟ್ರ ಮಂದಿರ ಉದ್ಘಾಟನೆ ಆಗ್ತಾರಂಥ ಸಂದರ್ಭದಲ್ಲಿ ಇಡೀ ದೇಶದ ಸಂತೋಷ ಪಡ್ತಿರೋಂಥ ಸಂದರ್ಭದಲ್ಲಿ ನಮಗೆ ಸಂತೋಷ ಇದೇವೇನಾ, ಭಯ ಯಾವುದೇ ಕಾರಣಕ್ಕಿಲ್ಲ. ರಾಮ ಭಕ್ತ ಅಂತ ಹೇಳೋದಕ್ಕೆ ಅವನಿಗೇನು ಅಧಿಕಾರವೇ ಇಲ್ಲ. ರಾಷ್ಟ್ರದ್ರೋಹಿ ಅವನು. ಹರಿಪ್ರಸಾದ್ ಒಬ್ಬ ರಾಷ್ಟ್ರದ್ರೋಹಿ. ರಾಮ ಭಕ್ತರ ಬಗ್ಗೆ ಮಾತಾಡೋ ಅಧಿಕಾರವೇ ಅವನಿಗಿಲ್ಲ. ಅವನ ಹೆಂಗಿದ್ರು ಗೋಧ್ರಾ ಮಾದರಿಯಲ್ಲಿ ಆಗ್ತಾ ಇದೆ ಅನ್ನೋಂಥ ನನ್ನ ಸುದ್ದಿ ಇದೆ ಅಂದಾಗ ಅವನಿಗೆ ಅರೆಸ್ಟ್ ಮಾಡಬೇಕು, ಅವನಿಗೆ ಜೈಲಿಗೆ ಕಳಿಸ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.